ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐಗೆ ವಹಿಸ್ತಾ ಇದ್ದಂತೆ ಮರ್ಡರ್ ಕೇಸ್ನ ರಹಸ್ಯಗಳು ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಒಂದ್ ಕಡೆಯಲ್ಲಿ ಅಪರಾಧಿಗಳಿಗೆ ಶಿಕ್ಷೆ ಆಗಿದೆ, ಇತ್ತ ಸಿಬಿಐಗೆ ವಹಿಸ್ತಾ ಇದ್ದಂತೆ ಮರ್ಡರ್ ರಹಸ್ಯ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಕೊಲೆ ಬಳಿಕ A1 ಬಸವರಾಜ್ ಮುತ್ತಗಿ ಜೊತೆ ವಿನಯ್ ಕುಲಕರ್ಣಿ ಸಂಪರ್ಕವನ್ನ ಹೊಂದಿದ್ರು. ಮುತ್ತಗಿ ಜೊತೆ ಮಾತನಾಡ್ತಾ ಇದ್ರು. ಅದಕ್ಕಾಗಿಯೇ ಒಂದು ಸಿಮ್ ಅನ್ನು ಕೂಡ ವಿನಯ್ ಕುಲಕರ್ಣಿ ಅವರು ಖರೀದಿ ಮಾಡಿದ್ರು. ಪತ್ನಿಯ ಹೆಸರಿನಲ್ಲಿ ಸಿಮ್ ಖರೀದಿ ಮಾಡಿದ್ರು. ಹಾಗೇನೆ ಆ ಸಿಮ್ ಬಳಸಿ 94 ಬಾರಿ ಮುತ್ತಗಿ ಜೊತೆಯಲ್ಲಿ ವಿನಯ್ ಕುಲಕರ್ಣಿ ಮಾತನಾಡಿದ್ದಾರೆ. ಯೋಗೇಶ್ ಕೊಲೆಯಾದ ಬಳಿಕ ವಿನಯ್ ಕುಲಕರ್ಣಿ ಹಾಗೇನೆ ಮುತ್ತಗಿ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರು. 6 ತಿಂಗಳಲ್ಲಿ ವಿನಯ್ ಹಾಗೇನೆ ಮುತ್ತಗಿ 57 ಬಾರಿ ಸಂಪರ್ಕ ಮಾಡಿದ್ರು ಎನ್ನುವಂಥದ್ದು ಸಿಬಿಐ ತನಿಖೆಯಲ್ಲಿ ಸಿಬಿಐ ಅಧಿಕಾರಿಗಳು ಏನು ಈ ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆಯನ್ನ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಗೊತ್ತಾಗುತ್ತೆ. ಸಿಬಿಐ ಅಧಿಕಾರಿಗಳ ತನಿಖೆ ವೇಳೆಯಲ್ಲಿ ಸಿಡಿಆರ್, ಟವರ್ ಲೊಕೇಶನ್ ಎಲ್ಲವನ್ನೂ ಕೂಡ ಪಿನ್ ಟು ಪಿನ್ ಆಗಿ ಕಲೆ ಹಾಕಲಾಗುತ್ತೆ. ಇದರ ಆಧಾರದ ಮೇಲೆ ಸಿಬಿಐ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಅಧಿಕಾರಿಗಳ ತಂಡ ಮಾಡಿದಾಗ, ತನಿಖಾ ತಂಡ ಮಾಡಿದಾಗ ಸ್ಫೋಟಕ ವಿಚಾರಗಳು ಗೊತ್ತಾಗುತ್ತೆ. ಅದಾದ ಮೇಲೆ ವಿನಯ್ ಕುಲಕರ್ಣಿ ಅರೆಸ್ಟ್ ಆಗೋದು. ಈ ವೇಳೆ 6 ಬಾರಿ ಇಬ್ಬರು ಒಂದೇ ಪ್ರದೇಶದಲ್ಲಿ ಇರೋದು ಪತ್ತೆ ಆಗುತ್ತೆ. ಈ ಸಿಡಿಆರ್, ಟವರ್ ಲೊಕೇಶನ್ನು ಇವೆಲ್ಲವನ್ನ ಕಲೆ ಹಾಕ್ತಾರಲ್ಲ ಈ ತನಿಖಾಧಿಕಾರಿಗಳು, ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಬಸವರಾಜ್ ಮುತ್ತಗಿ ಮತ್ತು ವಿನಯ್ ಕುಲಕರ್ಣಿ 6 ಬಾರಿ ಇಬ್ರು ಒಂದೇ ಪ್ರದೇಶದಲ್ಲಿ ಇದ್ದಾರೆ. ಒಂದೇ ಪ್ರದೇಶದಲ್ಲಿ ಇವರಿಬ್ರು ಇದ್ದಾರೆ ಅಂತ ಹೇಳಿದ್ರೆ ಏನೋ ಮಾತಾಡಿರಬಹುದು ಎನ್ನುವಂಥ ವಿಚಾರ ಬೆಳಕಿಗೆ ಬರುತ್ತೆ. ಹಾಗೆಯೇ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಏನು ಈ ಎಲ್ಲ ಅಂಶಗಳು ಗೊತ್ತಾಗಿರುವಂಥದ್ದು. ಕೊಲೆ ನಡೆದಿದ್ದು ಜೂನ್ 15, 2016ರಂದು ಧಾರವಾಡದ ಸಪ್ತಾಪುರ ಜಿಮ್ನಲ್ಲಿ ಇರುವಾಗ ಯೋಗೇಶ್ ಗೌಡನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗುತ್ತೆ. ಅದಾದ ಬಳಿಕ ಪ್ರಕರಣ ಏನಾಯಿತು, ಸ್ಥಳೀಯ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ನಡೆಸಿದ್ರು ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಈ 2019ರಲ್ಲಿ ಈ ಪ್ರಕರಣವನ್ನು ಸಿಬಿಐಗೆ ವಹಿಸ್ತಾರಲ್ಲ, ಅಲ್ಲಿಂದ ಈ ಪ್ರಕರಣಕ್ಕೆ ಸ್ಫೋಟಕ ತಿರುವುಗಳು ಸಿಕ್ಕುತ್ತೆ. ತನಿಖಾಧಿಕಾರಿಗಳ ತನಿಖೆಯಲ್ಲಿ ಕೊಲೆಯ ಸಂಚು, ಕೊಲೆಗೆ ಕಾರಣ, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು, ಎಷ್ಟು ಬಾರಿ ಭೇಟಿಯಾಗಿದ್ರು, ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು ಎಲ್ಲವೂ ಕೂಡ ತಿಳಿದು ಬರುತ್ತೆ. ಆರಂಭದಲ್ಲಿ ಈ ಪ್ರಕರಣವನ್ನ ಸ್ಥಳೀಯ ಪೊಲೀಸರು ತನಿಖೆ ಮಾಡ್ತಾರೆ. ನಂತರ ರಾಜಕೀಯ ಒತ್ತಡ ಹಿನ್ನೆಲೆಯಲ್ಲಿ 2019ರಲ್ಲಿ ಈ ಪ್ರಕರಣವನ್ನ ಸಿಬಿಐಗೆ ವಹಿಸ್ತಾರೆ. ಈ ಮೂಲಕ ಹತ್ಯೆ ಹಿಂದಿನ ರಾಜಕೀಯ ಸಂಚೇನಿತ್ತು ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಹಾಗೆಯೇ ಜೀವಾವಧಿ ಶಿಕ್ಷೆ ವಿಧಿಸಿರುವಂಥದ್ದು ಶಾಸಕ ವಿನಯ್ ಕುಲಕರ್ಣಿ ಸೇರಿ ಬೇರೆ ಅಪರಾಧಿಗಳಿಗೆ ಶಿಕ್ಷೆಯನ್ನ ವಿಧಿಸಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಮೊದಲ ಹಂತದಲ್ಲಿ ನೋಡ್ತಾ ಹೋಗೋದಾದ್ರೆ ಈ ಪ್ರಕರಣದ ತನಿಖೆ ಆಗಿದ್ದೇ ಬೇರೆ ರೀತಿಯಲ್ಲಿ, ಆದ್ರೆ ಸಿಬಿಐಗೆ ವಹಿಸ್ತಾ ಇದ್ದಂತೆ ಕೆಲವೊಂದಿಷ್ಟು ಸ್ಫೋಟಕ ವಿಚಾರಗಳು ಕೂಡ ಗೊತ್ತಾಗುತ್ತೆ. ಆ ಕುರಿತಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಸಂಪತ್, ಪ್ರಮುಖವಾಗಿ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಆ ಒಂದು ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನು ನೀಡಿದಂತ ಬೆನ್ನಲ್ಲೇ ಈ ಒಂದು ಪ್ರಕರಣದಲ್ಲಿ ಯೋಗೇಶ್ ಗೌಡ ಅಂದ್ರೆ ಆ ಒಂದು A1 ಆರೋಪಿಯಾಗಿರುವಂತಹ ಮತ್ತು ಮಾತಿ ಸಾಕ್ಷಿಯಾಗಿ ಆ ಒಂದು ಪ್ರಕರಣದಲ್ಲಿ ಇರುವಂತಹ ಬಸವರಾಜ್ ಮುತ್ತಿಗೆ ಅವರ ಜೊತೆ ಮಾತನಾಡಲು ವಿನಯ್ ಕುಲಕರ್ಣಿ ಅವರು ಮೊಬೈಲ್ ಆದಂತ ಮತ್ತು ಸಿಮ್ ಅನ್ನು ಖರೀದಿ ಮಾಡಿದಂತಹ ಒಂದು ಸ್ಫೋಟಕವಾದಂತಹ ವಿಚಾರ ಸದ್ಯ ಬೆಳಕಿಗೆ ಬಂದಿದ್ದು. ಈ ಒಂದು ಪ್ರಕರಣವನ್ನ ನ್ಯಾಯಾಲಯ ತೀರ್ಪು ನೀಡಿದ ನಂತರ ಇಂತಹ ಒಂದು ರಿವೀಲ್ ಅಂತ ಒಂದು ಘಟನೆ ಬೆಳಕಿಗೆ ಬಂದಿದ್ದು. ಸದ್ಯ ಇವೆಲ್ಲವುಗಳು ಸಹಿತ ಸಿಬಿಐ ಅಧಿಕಾರಿಗಳು ಪತ್ತೆ ಮಾಡಿದ್ದು. ಈ ಒಂದು ವಿಚಾರ ಕುರಿತಂತೆ ಕೂಡ ಅವರು ಈ ಹಿಂದೆ ಕೂಡ ನ್ಯಾಯಾಲಯಕ್ಕೆ ಮಹತ್ವವಾದಂತಹ ಸಿಮ್ ಮತ್ತು ಕರೆ ಅಂದ್ರೆ ಎಷ್ಟು ಬಾರಿ ಕರೆ ಮಾಡಿದ್ರು, ಮಾತನಾಡಿದ್ರು ಎಲ್ಲ ವಿಚಾರ ಪ್ರಮುಖವಾದಂತಹ ವಿಚಾರನ ಉಲ್ಲೇಖ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಅದರ ಜೊತೆಗೆ ಆ ಒಂದು ಪ್ರಕರಣದಲ್ಲಿ ಮೊಬೈಲ್ ಮತ್ತು ಸಿಮ್ ಅನ್ನು ಯಾವ ಕಾರಣಕ್ಕಾಗಿ ಮತ್ತು ಯಾತಕ್ಕಾಗಿ ಯಾವಾಗ ಖರೀದಿ ಮಾಡಿದ್ರು ಎಲ್ಲವುಗಳನ್ನ ಪತ್ತೆ ಮಾಡಿರುವಂತಹ ಸಿಬಿಐ ಅಧಿಕಾರಿಗಳು ನ್ಯಾಯಾಲಯಕ್ಕೆ ನೀಡಿದ್ದು. ಸದ್ಯ ಪ್ರಕರಣ ಈ ಇಂತಾದಂತಹ ಒಂದು ಸ್ಫೋಟಕವಂತ ರಿವೀಲ್ ಬೆಳಕಿಗೆ ಬಂದಿದ್ದು ಈಗ ದೊಡ್ಡ ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸಂಪತ್, ಥ್ಯಾಂಕ್ ಯು ರವಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.